ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುವ ವಿಷಯ ಏನಂದರೆ, ಸಂತೋಷವನ್ನು ಹುಡುಕಬೇಡಿ, ಸೃಷ್ಟಿಸಿಕೊಳ್ಳಿ. ಅದ್ರ ಬಗ್ಗೆ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ನಮ್ಮಲ್ಲಿ ಕೆಲವರು ಸಂತೋಷ ಎಲ್ಲೋ ಹೊರಗಿದೆ ಎಂದು ಭಾವಿಸ್ತಾರೆ. ಆದರೆ ಒಳ್ಳೆಯ ಕೆಲಸ ಸಿಕ್ಕರೆ ಸಂತೋಷ ಸಿಗುತ್ತದೆ ಅಂದ್ಕೊಳ್ತಾರೆ. ಹೆಚ್ಚು ಹಣ ಬಂದರೆ ಸಂತೋಷ ಸಿಗುತ್ತದೆ ಅಂದ್ಕೊಳ್ತಾರೆ. ದೊಡ್ಡ ಮನೆ ಕೊಟ್ಟಿದ್ರೆ ಇನ್ನೂ ತುಂಬ ಸಂತೋಷವಾಗುತ್ತದೆ ಅಂದ್ಕೊಳ್ತಾರೆ. ಎಲ್ಲ ಸಮಸ್ಯೆಗಳು ಮುಗಿದರೆ ಸಂತೋಷ ಸಿಗುತ್ತದೆ ಅಂತ ಅಂದ್ಕೊಳ್ತಾರೆ. ಆದರೆ ಇಲ್ಲಿ ನಮಗೊಂದು ಪ್ರಶ್ನೆ, ಹಣವಿರುವ ಎಲ್ಲರೂ ಸಂತೋಷವಾಗಿದ್ದಾರೆ? ನಮ್ಮಲ್ಲಿನ ಒಂದು ಕ್ವಶನನ್ನು ಕೇಳ್ಕೋಬೇಕಾಗುತ್ತದೆ. ಎಲ್ಲರೂ ಹಣ ಇರೋರು ಸಂತೋಷವಾಗಿದ್ದಾರಾ? ಎಲ್ಲ ಕನಸುಗಳನ್ನು ಈಡೇರಿಸಿಕೊಂಡವರು ನೆಮ್ಮದಿಯಾಗಿದ್ದಾರಾ? ಇದಕ್ಕೆ ಉತ್ತರವಿಲ್ಲ ಅಲ್ವಾ? ಏಕೆಂದರೆ ಸಂತೋಷ ಎನ್ನುವುದು ಹುಡುಕುವ ವಸ್ತುವಲ್ಲ, ಅದು ನಾವು ಸೃಷ್ಟಿಸಿಕೊಳ್ಳುವ ಮನಸ್ಥಿತಿ ಅಂತ ಕೂಡ ಹೇಳ್ಬೋದು. ಹಾಗಾದರೆ ಸಂತೋಷ ಎಲ್ಲಿದೆ? ಖುಷಿ ಎಲ್ಲಿದೆ? ಒಬ್ಬ ವ್ಯಕ್ತಿ ಜೀವನ ಪೂರ್ತಿ ಸಂತೋಷವನ್ನು ಹುಡುಕುತ್ತಾ ಇರ್ತಾನೆ. ಹೊಸ ಕೆಲಸ, ಹೊಸ ಮನೆ, ಹೊಸ ಸಂಬಂಧ, ಹೊಸ ವಸ್ತುಗಳು, ಆದರೆ ಅವನಿಗೆ ನೆಮ್ಮದಿನೇ ಸಿಕ್ಕಿರಲ್ಲ. ಒಂದು ದಿನ ಒಬ್ಬ ಜ್ಞಾನಿ ಹೇಳಿದ, ನೀನು ಸಂತೋಷವನ್ನು ತಪ್ಪಾದ ಜಾಗದಲ್ಲಿ ಹುಡುಕ್ತಿದ್ದೀಯಾ, ಅದು ನಿನ್ನೊಳಗೆ ಇದೆ ಅಂತ ಹೇಳಿದರು. ಹೌದು ಸ್ನೇಹಿತರೆ, ನಾವು ಹೊರಗಿನ ಪರಿಸ್ಥಿತಿಗಳನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ, ಆದರೆ ನಿಜವಾದ ಸಂತೋಷ ಒಳಗಿನಿಂದ ಬರುತ್ತದೆ. ನಮ್ಮ ಸಂತೋಷವನ್ನು ಕದಿಯುವ ಮೊದಲ ವಿಷಯ ಯಾವುದು ಗೊತ್ತಾ? ಹೋಲಿಕೆ. ಹಿಂದಿನ ಕಾಲದಲ್ಲಿ ಜನರು ತಮ್ಮ ಜೀವನವನ್ನು ಬೇರೆಯವರ ಜೀವನದೊಂದಿಗೆ ಹೋಲಿಸ್ಕೊಳ್ತಾರೆ. ಹೇಗೆ ಅಂದರೆ, ಅವನ ಬಳಿ ದೊಡ್ಡ ಮನೆ ಇದೆ, ಅವಳು ತುಂಬ ಯಶಸ್ವಿಯಾಗಿದ್ದಾಳೆ, ಸಕ್ಸಸ್ ಆಗಿದ್ದಾಳೆ, ಅವರಿಗೆ ಒಳ್ಳೆಯ ಕುಟುಂಬ ಇದೆ. ಹೀಗೆ ಹೋಲಿಸುತ್ತಾ ಹೋದರೆ ಸಂತೋಷ ಕಣ್ಮರೆಯಾಗುತ್ತದೆ ಅಲ್ವಾ? ಏಕೆಂದರೆ ಹೋಲಿಕೆ ಸಂತೋಷದ ಕಳ್ಳ ಅಂತ ಕೂಡ ಹೇಳ್ಬೋದು. ಆದರೆ ಫ್ರೆಂಡ್ಸ್, ಏನು ಗೊತ್ತಾ, ನಿಮ್ಮ ಪಯಣ ನಿಮ್ಮದು, ನಿಮ್ಮ ಕತೆ ನಿಮ್ಮದು, ನಿಮ್ಮ ವೇಗ ನಿಮ್ಮದು ಅಲ್ವಾ? ಅದಕ್ಕೆ ನೀವು ಯಾರೊಂದಿಗೆ ಹೋಲಿಕೆ ಮಾಡ್ಕೋಬೇಡಿ ಫ್ರೆಂಡ್ಸ್. ಎರಡನೇ ವಿಷಯ ಏನಪ್ಪ ಅಂದರೆ, ಕೃತಜ್ಞತೆ ಇಲ್ಲದಿರುವುದು. ಹೌದು, ನಮಗೆ ಒಂದೊಂದು ಸಾರಿ, ಕೆಲವು ಸಾರಿ ನಾವು ಏನಾದರೂ ನಮ್ಗೆ ಹೆಲ್ಪ್ ಮಾಡಿದ್ರೆ ನಾವು ಒಂದು ಕೃತಜ್ಞತೆನೂ ಕೂಡ ಹೇಳಲ್ಲ ಅಲ್ವಾ ಅವರಿಗೆ. ಕೃತಜ್ಞತೆ ಇಲ್ಲದವರು ಹೇಗೆ ಮಾಡ್ಬೋದು ನೋಡಿ. ನಾವು ಇಲ್ಲದವರ ಬಗ್ಗೆ ಹೆಚ್ಚು ಯೋಚಿಸುತ್ತೇವೆ. ನಮ್ಮ ಹತ್ರ ಏನಿದೆಯೋ ಅದಕ್ಕೆ ನಾವು ಚಿಂತೆ ಮಾಡಲ್ಲ, ಇಲ್ಲದ್ರೆ ಏನಿಲ್ಲ ಅದ್ರ ಬಗ್ಗೆ ನಾವು ತುಂಬಾ ಚಿಂತೆ ಮಾಡ್ತಾ ಇರ್ತೀವಿ. ಆದರೆ ಈಗಾಗಲೇ ಇರುವ ಆಶೀರ್ವಾದಗಳನ್ನು ಮರ್ತು ಬಿಡ್ತೀವಿ ಅಲ್ವಾ? ನಿಮಗೆ ಆರೋಗ್ಯ ಇದೆಯೇ? ನಿಮಗೆ ಕುಟುಂಬ ಇದೆಯೇ? ಆಹಾರ ಇದೆಯೇ? ಒಂದು ಹೊಸ ದಿನ ಸಿಕ್ಕಿದೆಯೇ? ಆಗ ನೀವು ಈಗಾಗಲೇ ಅನೇಕ ಆಶೀರ್ವಾದಗಳನ್ನು ಪಡೆದಿದ್ದೀರಿ ಅಲ್ವಾ? ನಮಗೆಲ್ಲ ಇದೆ ಅಲ್ವಾ? ನಮ್ಗೆ ಆರೋಗ್ಯ ಇದೆ, ಕುಟುಂಬ, ಫ್ಯಾಮಿಲಿ ಇದೆ, ಫುಡ್ ಇದೆ, ಒಂದು ಹೊಸ ದಿನ ಇದೆ, ಎಲ್ಲ ಇದ್ಮೇಲೂ ನಾವು ಆಶೀರ್ವಾದ ಪಡೆದಂಗಲ್ವಾ? ಆದರೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಹೇಳಿ, ನನ್ನ ಬಳಿ ಇರುವುದಕ್ಕೆ ನಾನು ಕೃತಜ್ಞತೆ ಇರುವ ಜಾಗದಲ್ಲಿ ಸಂತೋಷ ಬೆಳೆಯುತ್ತದೆ ಅಲ್ವಾ? ಮೂರನೇ ವಿಷಯ ಯಾವುದಪ್ಪ ಅಂದರೆ, ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ನಿರೀಕ್ಷೆ. ನಾವು ಅಂದ್ಕೊಳ್ತೀವಿ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು, ನಮಗೆ ಒಂದಿಲ್ಲ ಅಂದರೆ ನಮಗೆ ಆಗೋದಿಲ್ಲ ಅಲ್ವಾ? ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಜೀವನದಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯುತ್ತಾ ಇಲ್ಲ. ಯಾವುದಕ್ಕೂ ನಮ್ಮ ಇಷ್ಟದಂತೆ ಏನೂ ನಡೆಯುವುದಿಲ್ಲ. ಕೆಲವೊಮ್ಮೆ ಸೋಲು ಬರುತ್ತೆ, ಕೆಲವೊಮ್ಮೆ ನಿರಾಶೆ ಬರುತ್ತದೆ, ಕೆಲವೊಮ್ಮೆ ನಮ್ಮ ಯೋಜನೆಗಳು ವಿಫಲವಾಗ್ತವೆ, ಅಂದರೆ ಫೇಲ್ಯೂರ್ ಆಗ್ತಾ ಇರ್ತವೆ. ಆದರೆ ಅದೇ ಜೀವನ, ಪರಿಪೂರ್ಣ ಜೀವನ ಯಾರಿಗೂ ಇಲ್ಲ. ಅಪೂರ್ಣತೆಯನ್ನು ಸ್ವೀಕರಿಸಿದಾಗ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಫ್ರೆಂಡ್ಸ್. ನಾಲ್ಕನೇ ವಿಷಯ ಏನಪ್ಪ ಅಂದರೆ, ಹಿಂದಿನ ಕ್ಷಣವನ್ನು ಮರೆತು ಬಿಡುವುದು. ಈ ಪ್ರೆಸೆಂಟ್ ಅದನ್ನು ಮರ್ತ್ಬಿಟ್ಬಿಡ್ತಾರೆ ಎಲ್ಲರೂ. ಬಹಳ ಜನರು ಹಳೆಯ ನೋವಿನಲ್ಲಿಯೇ ಬದುಕ್ತಾ ಇರ್ತಾರೆ ಅಲ್ವಾ? ಯಾವುದೋ ಒಂದು ಫಾಸ್ಟ್ ನೋವಿರುತ್ತೆ, ಅದ್ರ ಬಗ್ಗೆನೇ ಸುಮ್ಮನೆ ಚಿಂತೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಭವಿಷ್ಯದ ಚಿಂತೆಯಲ್ಲಿ ತೊಡಗ್ತಾರೆ. ಕೆಲವರು ಫ್ಯೂಚರ್ ಬಗ್ಗೆ ತುಂಬಾ ಚಿಂತೆಯಲ್ಲಿರ್ತಾರೆ. ಆದರೆ ಜೀವನ ಇರುವುದು ಈ ಕ್ಷಣವನ್ನು ಮಾತ್ರ ಅಲ್ವಾ? ನೀವು ಈಗ ಕುಳಿತಿರುವ ಜಾಗವನ್ನು ಗಮನಿಸಿ, ನಿಮ್ಮ ಸುತ್ತಲಿನ ಒಳ್ಳೆಯ ವಿಷಯಗಳನ್ನು ಗಮನಿಸಿ, ಈ ಕ್ಷಣವನ್ನು ಅನುಭವಿಸಿ. ಸಂತೋಷ ಇಲ್ಲಿದೆ.
ಸಂತೋಷವನ್ನು ಸೃಷ್ಟಿಸುವ 5 ಅಭ್ಯಾಸಗಳಿದ್ದಾವೆ. ಯಾವುವು ಅಂತ ನೋಡೋಣ ಬನ್ನಿ. ಸಂತೋಷವನ್ನು ಸೃಷ್ಟಿಸುವ 5 ಅಭ್ಯಾಸಗಳು ಯಾವ್ಯಾವು ಅಂತ ನೋಡೋಣ. ಪ್ರತಿದಿನ ನಗ್ತಾ ಇರಿ. ನಗು ಉಚಿತ ಔಷಧಿ. ನಾವೇನು ದುಡ್ಡು ಕೊಡೋದು ಬೇಕಾಗಿಲ್ಲಲ್ಲ. ನಮ್ಮ ನಗು ಅನ್ನೋದು ಒಂದು ಉಚಿತವಾದ ಔಷಧಿ ಇದ್ದಾಗೆ. ನಗುವ ವ್ಯಕ್ತಿ ತನ್ನ ನೋವನ್ನು ಸ್ವಲ್ಪ ಸಮಯಕ್ಕಾದರೂ ಮರ್ತು ಬಿಡ್ತಾನೆ ಅಲ್ವಾ. ಸ್ವಲ್ಪ ಸಮಯ ಅಂತನಾದ್ರೂ ಮರ್ತು ಬಿಡ್ತಾ ಇರ್ತಾನೆ. ನಿಮ್ಮನ್ನು ನೀವು ಪ್ರೀತಿಸಿ. ಎರಡನೇದು, ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ. ಫಸ್ಟು ನಿಮ್ಮ ಸಾಧನೆಗಳನ್ನು ಮೆಚ್ಚಿಕೊಳ್ಳಿ. ನಿಮ್ಮನ್ನು ನೀವು ಗೌರವಿಸಿ. ನೀವೇನಾದರೂ ಸಾಧನೆ ಮಾಡಿದರೆ ಅದನ್ನು ಖುಷಿಪಡಿ, ಮೆಚ್ಚಿಕೊಳ್ಳಿ. ಮೂರನೇದು, ಒಳ್ಳೆಯ ಜನರ ಜೊತೆ ಇರಿ. ಇದಂತೂ ಪರ್ಫೆಕ್ಟಾಗಿರ್ಬೇಕು ನೋಡಿ, ಕರೆಕ್ಟ್ ಇದು. ನಿಮ್ಮ ಸುತ್ತಲಿನ ಜನರು ನಿಮ್ಮ ಮನಸ್ಥಿತಿಯನ್ನು ರೂಪಿಸುತ್ತಾರೆ. ಪಾಸಿಟಿವ್ ಜನರ ಜೊತೆ ಸಮಯ ಕಳೆಯಿರಿ. ನಿಮಗೇನಾದರೂ ಯಾರಾದರೂ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಮಾತಾಡ್ತಾನೆ, ಒಳ್ಳೆ ಪಾಸಿಟಿವ್ ಮಾತಾಡ್ತಾನೆ, ನಿಮ್ಮ ಜೊತೆ ತುಂಬ ವಿಶ್ವಾಸದಿಂದ ಮಾತಾಡ್ತಾನೆ, ಏನೋ ಒಂದು ನೋವಿನಲ್ಲಿದ್ದಾಗ ಒಂದು ಸಾಂತ್ವನ ಹೇಳ್ತಾನೆ, ಒಂದು ಸಹಾಯ ಮಾಡ್ತಾನೆ, ಅಂಥ ವ್ಯಕ್ತಿ ನಿಮ್ಮ ಸುತ್ತಮುತ್ತ ಇದ್ದರೆ ಅವನ ಹತ್ರನ ಹೆಚ್ಚಿಗೆ ಸಮಯ ಕಳೆಯಿರಿ. ಅವಳಾಗಿರ್ಬೋದು ಅವನಾಗಿರ್ಬೋದು, ಹೆಚ್ಚು ಸಮಯವನ್ನು ಕಳೆಯಿರಿ. ಇತರರಿಗೆ ಸಹಾಯ ಮಾಡಿ. ಯಾರಿಗಾದರೂ ಸಹಾಯ ಮಾಡಿದಾಗ ಮನಸ್ಸಿನಲ್ಲಿ ವಿಶೇಷವಾದ ಸಂತೋಷವಾಗ್ತೈತಿ ಅಲ್ವಾ. ನಮ್ಗೆ ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡಿ ನೋಡಿ, ತುಂಬಾ ಖುಷಿ ಆಗ್ತಾ ಇರ್ತೈತಲ್ವಾ. ಸಣ್ಣ ವಿಷಯಗಳಲ್ಲಿ ಸಂತೋಷ ಹುಡುಕಬೇಕು. ಯಾವಾಗಲೂ ಸಣ್ಣ ಸಣ್ಣ ವಿಷಯಗಳಲ್ಲೇ ನಾವು ಸಂತೋಷ ಹುಡುಕಬೇಕು. ಒಂದು ಕಪ್ ಚಹಾ, ಎಷ್ಟು ಚೆನ್ನಾಗಿ ಟೀ ಇದ್ದರೆ ಖುಷಿ ಆಗ್ತದೆ ಅಲ್ವಾ, ಅದು ಒಂದು ಸಂತೋಷನೇ. ಒಂದು ಸುಂದರವಾದ ಸೂರ್ಯೋದಯವನ್ನು ನೋಡಿ, ಸನ್ರೈಸ್ ನೋಡಿ ತುಂಬಾ ಖುಷಿ ಆಗ್ತದೆ. ಸನ್ಸೆಟ್ ನೋಡ್ರಿ ತುಂಬ ಖುಷಿ ಆಗುತ್ತದೆ. ಮಕ್ಕಳ ನಗು, ಚಿಕ್ಕ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇರ್ತವೆ, ಅವುಗಳನ್ನು ನೋಡಿ ಖುಷಿಪಡಿ. ಯಾರಾದರೂ ಒಂದು ಒಳ್ಳೆ ಮಾತುಗಳನ್ನು ಕೇಳಿ ಖುಷಿಪಡಿ. ಸಂತೋಷ ಹೆಚ್ಚಾಗಿ ಸಣ್ಣ ವಿಷಯಗಳಲ್ಲಿ ಅಡಗಿರ್ತದೆ ಅಂತ ಕೂಡ ಹೇಳ್ಬೋದು. ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ಸಂತೋಷಕ್ಕಾಗಿ ಜಗತ್ತನ್ನೇ ಸುತ್ತಿದ್ದ. ವರ್ಷಗಳ ನಂತರ ಒಬ್ಬ ವೃದ್ಧನನ್ನು ಭೇಟಿ ಮಾಡ್ದ. ಸುತ್ತಿ ಜಗತ್ತನ್ನು ಸುತ್ತಿ ಬಂದು ಒಬ್ಬನನ್ನು ಭೇಟಿ ಮಾಡ್ದ. ಆ ವೃದ್ಧ ಕೇಳಿದ, ನೀನು ಹುಡುಕುತ್ತಿರುವ ಸಂತೋಷ ಎಲ್ಲಿದೆ ಎಂದು ಗೊತ್ತಾ ಅಂತ ಹೇಳ್ದ. ಆ ವ್ಯಕ್ತಿ ಇಲ್ಲ ಎಂದ. ವೃದ್ಧ ನಗುತ್ತಾ ಹೇಳ್ದ, ನೀನು ಹೋಗುವ ಎಲ್ಲೆಡೆ ನಿನ್ನ ಮನಸ್ಸನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತಿದ್ದೀಯಾ? ಮೊದಲು ಅದನ್ನು ಬದಲಿಸು. ಆಗ ಅವನಿಗೆ ಅರಿವಾಯಿತು, ಸಂತೋಷ ಹೊರಗಿನ ಜಾಗದಲ್ಲಿಲ್ಲ, ಒಳಗಿನ ಮನಸ್ಥಿತಿಯಲ್ಲಿದೆ ಅಂತ ಅವನಿಗೆ ಗೊತ್ತಾಗೋಗ್ಬಿಡ್ತು. ಸ್ನೇಹಿತರೆ, ಸಂತೋಷ ಒಂದು ಗುರಿಯಲ್ಲ, ಅದು ಬದುಕುವ ಒಂದು ವಿಧಾನ ಅಂತ ಹೇಳ್ಬೋದು. ಒಂದು ದಿನ ಎಲ್ಲ ಸಮಸ್ಯೆಗಳು ಮುಗಿದ ನಂತರ ಸಂತೋಷವಾಗುತ್ತೇನೆ ಎಂದು ಕಾಯಬೇಡಿ. ಇದು ಸಂತೋಷವಾಗಿರಲು ಕಾರಣ ಹುಡುಕಿ. ನಿಮ್ಮ ಬಳಿ ಇರುವುದಕ್ಕೆ ಕೃತಜ್ಞರಾಗಿರಿ. ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ. ಹೋಲಿಕೆಯನ್ನು ಬಿಟ್ಟು ಬಿಡಿ. ಈ ಕ್ಷಣದಲ್ಲಿ ಬದುಕಿ. ಆಗ ನೀವು ಅರಿತುಕೊಳ್ಳುತ್ತೀರಿ, ಸಂತೋಷವನ್ನು ಹುಡುಕಬೇಕಾಗಿಲ್ಲ, ಅದು ನಾವು ಪ್ರತಿದಿನ ಸೃಷ್ಟಿಸಿಕೊಳ್ಳಬಹುದು ಅಲ್ವಾ. ಸಂತೋಷ ಹೊರಗಿಲ್ಲ, ನಿಮ್ಮೊಳಗೆ ಇದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಅಲ್ಲಿವರೆಗೂ ನಮಸ್ಕಾರಗಳು. ಥ್ಯಾಂಕ್ ಯು.